ಡಿಸಿಸಿ ಬ್ಯಾಂಕ್ ಚುನಾವಣೆಯ ಬೆನ್ನಲ್ಲೇ ಮತ್ತೊಂದು ಸಂಘರ್ಷ ಕತ್ತಿಯ ವಿರುದ್ಧವಾಗಿ ಜಾರಕಿಹೊಳಿ ಬ್ರದರ್ಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬ್ರದರ್ಸ್ ಈಗ ಕಾನೂನು ಹೋರಾಟವನ್ನು ಮಾಡೋ ಸಲುವಾಗಿ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತದ್ದು. ಬರೋಬ್ಬರಿ 100 ಕೋಟಿ ರೂಪಾಯಿ ಮಾನಹಾನಿ ಪ್ರಕರಣವನ್ನು ದಾಖಲಿಸುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ಮೂಲವಾದಂತಹ ಕಾರಣ ಏನು ಅಂತಂದ್ರೆ 1988 ಡಿಸೆಂಬರ್ 5ನೇ ತಾರೀಕಿನಂದು ಜಾರಕಿಹೊಳಿ ಬ್ರದರ್ಸ್ AK-47 ಇಟ್ಕೊಂಡು 3 ಜನರ ಹತ್ಯೆಗೆ ಕಾರಣ ಆಗಿದ್ರು ಅನ್ನುವಂತಹ ರಮೇಶ್ ಕತ್ತಿಯವರ ಹೇಳಿಕೆ ಏನಿದೆಯಲ್ಲ, ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕತ್ತಿ ವಿರುದ್ಧವಾಗಿ ಜಾರಕಿಹೊಳಿ ಬ್ರದರ್ಸ್ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಸಂಪೂರ್ಣವಾದಂತಹ ಪ್ಲಾನ್ ಅನ್ನ ಜಾರಕಿಹೊಳಿ ಬ್ರದರ್ಸ್ ಮಾಡಿಕೊಂಡು ಅತಿ ಹೈ ಪ್ರೊಫೈಲ್ ಕೇಸ್ ಆಗಿ ಪರಿಗಣಿಸೋದಕ್ಕೆ ಇದನ್ನ ಏನಂತಂದ್ರೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಒಂದು ಕಡೆಗೆ ಹಿರಿಯ ವಕೀಲರನ್ನ ನೇಮಿಸುವ ಮೂಲಕವಾಗಿ ಈ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ರಮೇಶ್ ಕತ್ತಿಯವರು ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. 47 ವಿಚಾರದಲ್ಲಿ ಇವತ್ತು ಇದನ್ನ ಯಾಕೋ ಕೇಂದ್ರ ಸರ್ಕಾರದವರು ಸಹಿತ ಇವತ್ತು ಬಹುಶಃ ಈಗಿನ ಪೀಳಿಗೆಗೆ ಇದು ವಿಷಯ ಗೊತ್ತಿಲ್ಲ. ಈಗೇನು ಹುಡುಗರು ನಿಂತಾರೋ ಅಥವಾ ನೀವೇನು ಮಾಹಿತಿ ಹಿಡಿದ್ರಿ ಇವರೆಲ್ಲ ನಿಮಗೆಲ್ಲ ಬಹುಶಃ ಗೊತ್ತಿಲ್ಲ. 1988 ಡಿಸೆಂಬರ್ 5ರಂದು ನಡೆದಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ, ಅದರಲ್ಲಿ ಒಂದು ಕೂಸು, 3 ಜನ ಮರ್ಡರ್ ಆಗೈತಿ. ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ. ಮತ್ತು ಅದು ಮರ್ಡರ್ ಹೆಂಗಾಗೈತಿಪ್ಪ ಅಂತಂದ್ರೆ AK-47 1988ರಲ್ಲಿ ನಮ್ಮ ಭಾರತ ದೇಶದ ಮಿಲಿಟರಿಯಲ್ಲಿಯೂ ಸಹಿತ ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ದಿರ್ಕಿಲ್ಲ. ಹೊರಗಿನ ದೇಶದಿಂದ ತುಡುಗು ಮಾಡಿ ತರುವುದು ಮುಖಾಂತರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮರ್ಡರನ್ನು ಮಾಡಿರ್ತಕ್ಕಂಥ ಜನ ಇವತ್ತಿನ ದಿವಸ ಅವರು ಶಾಸಕರಾಗಿದಾರಂದ್ರೆ ಮತ್ತು ಇದು ನಾವು ವಿಚಾರ ಮಾಡ್ಬೇಕಾಕೈತಿ. ಅಂಥವ್ರು ಇವತ್ತು ಶಾಸಕರಾಗಿದ್ದಾರೆ, ಅಂಥವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ. ಇವತ್ತು ಆರೋಪಿ ನಂಬರ್ 1, 2, 3, 4ರಾಗ ಅವ್ರ ಹೆಸರುಗಳದಾವೆ. ಅಂಥವ್ರು ಕರ್ಕೊಂಡು ಈಗ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಡೆಸಾಕತ್ತಾರೆ. ಸರ್ಕಾರಕ್ಕೆ ಯೋಗ್ಯತೆ ಬರ್ತೈತೇನು? ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರ್ತಿದ್ದೀನಿ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರ್ತಿದ್ದೀನಿ, ಹೋಮ್ ಮಿನಿಸ್ಟರ್ಗೆ ಬರ್ತಿದ್ದೀನಿ. ಇದನ್ನು CBI ಎನ್ಕ್ವೈರಿ ಮಾಡಬೇಕು, ಕೂಡಲೇ CBI ಎನ್ಕ್ವೈರಿ ಮಾಡಬೇಕು. ಸುಮ್ಮನೆ ಇವತ್ತು ಆಸಾಮ್ದಾಗ ನಕ್ಸಲೈಟ್ಸ್ ಹೋರಾಟ ಮಾಡ್ತಾರೆ, ಅವ್ರ ಮ್ಯಾಗ ಮಾಡ್ಕೊತ ಹೋಗ್ತೀವಿ ನಾವು. ಅವರು ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಟ್ಟಿ ಅವರು ಕೊಡ್ತಾರೆ. ಶ್ರೀಕಾಂತ್, ಈ ಒಂದು ಪ್ರಕರಣ ಈಗ ಯಾಕೆ ಈ ಚರ್ಚೆಗೆ ಬರ್ತಿದೆ ಅಂತ? ಯಾಕಂದ್ರೆ 1988ರಲ್ಲಿ ನಡೆದಿರುವಂತಹ ವಿಚಾರವನ್ನ ಸ್ವತಃ ಕತ್ತಿಯವರು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಪ್ರಿಪೇರ್ನ ಮಾಡ್ಕೊಳ್ತಿದ್ದಾರೆ. ಈ ವಿಚಾರ ಈಗ ಯಾಕೆ ಬಂತು ಅಂತ ನೋಡಿ ಜಗದೀಶ್, ಚಿಕ್ಕೋಡಿಯ ಮಾಜಿ ಸಂಸದರಾಗಿರುವಂಥ ರಮೇಶ್ ಕತ್ತಿಯವರು ಇತ್ತೀಚೆಗೆ ನಡೆದಂಥ ಏನು ಹುಕ್ಕೇರಿ ವಿದ್ಯುತ್ ಸರಬರಾಜು ಸಂಘದ ಚುನಾವಣೆ ಆಗಿರ್ಬೋದು ಮತ್ತು DCC ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಕೆಲವು ವೈಯಕ್ತಿಕ ವಿಚಾರಗಳನ್ನು ಜಾರಕಿಹೊಳಿ ವಿರುದ್ಧ ಏನಂತಂದರೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಐಗಳಿ ಕೊಲೆ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ. ಯಾಕಂತಂದರೆ ನ್ಯಾಯಾಲಯದಲ್ಲಿ ಅವುಗಳನ್ನು ಈಗಾಗಲೇ ಏನಂತಂದರೆ ಇತ್ಯರ್ಥ ಆಗಿರುವಂಥದ್ದು, ಜೊತೆಗೆ ಅವುಗಳನ್ನು ಖುಲಾಸೆ ಆಗಿರುವಂಥ ಅಂಥ ಪ್ರಕರಣಗಳನ್ನು ಮುಂದಿಟ್ಕೊಂಡು ನೇರವಾಗಿ ಏನಂತಂದರೆ ಜಾರಕಿಹೊಳಿಯವರ ವಿರುದ್ಧ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಏನು ಮಾಡ್ತಾಯಿದ್ರು ರಮೇಶ್ ಕತ್ತಿಯವರು, ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಜಾರಕಿಹೊಳಿ ಬ್ರದರ್ಸ್ ನೀಡ್ತಾ ಇರಲಿಲ್ಲ. ಇವರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಜಾರಕಿಹೊಳಿ ಬ್ರದರ್ಸ್ ಯಾವುದೇ ಇಷ್ಟೊಂದು ಟೀಕೆ ಟಿಪ್ಪಣಿಗಳನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಕೊಂಡು ರಮೇಶ್ ಕತ್ತಿ ವಾಗ್ದಾಳಿ ನಡೆಸ್ತಾ ಇದ್ರು, ಜಾರಕಿಹೊಳಿ ಬ್ರದರ್ಸ್ ಅದಕ್ಕೆ ಯಾವುದೇ ಒಂದು ರೀತಿ ಪ್ರತಿಕ್ರಿಯೆ ನೀಡದೆ ಮೌನವನ್ನು ವಹಿಸಿದರು. ಆದರೆ ಈಗ ಹುಕ್ಕೇರಿ ವಿದ್ಯುತ್ ಸರಬರಾಜು ಸಂಘದ ಚುನಾವಣೆ ಮುಗಿದಿದೆ, ಈಗ DCC ಬ್ಯಾಂಕ್ ಚುನಾವಣೆಯು ಸಹ ಮುಗಿದೋಗಿದೆ. ಇಂಥ ಸಂದರ್ಭದಲ್ಲಿ ಇದುವರೆಗೆ ಮೌನವಾಗಿದ್ದಂಥ ಜಾರಕಿಹೊಳಿ ಬ್ರದರ್ಸ್ ಈಗ ಏನಂತಂದರೆ ರಮೇಶ್ ಕತ್ತಿ ವಿರುದ್ಧ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದುವರೆಗೆ ಯಾವ ರೀತಿ ಅವರ ಮೇಲೆ ವೈಯಕ್ತಿಕವಾದ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ, ಜೊತೆಗೆ ನ್ಯಾಯಾಲಯ ಇತ್ಯರ್ಥಪಡಿಸಿದಂಥ ಪ್ರಕರಣಗಳನ್ನು ಮರು ಕೆದಕುವ ಮೂಲಕ ಯಾವ ರೀತಿ ಅವರು ಟೀಕೆಯನ್ನು ಮಾಡಿದ್ದಾರೆ ಅನ್ನೋ ಸಂಪೂರ್ಣವಾದಂಥ ಏನು ಮಾಧ್ಯಮಗಳಲ್ಲಿ ವರದಿ ಬಂದಿದೆ, ಆ ವರದಿಗಳನ್ನು ಮುಂದಿಟ್ಕೊಂಡು ಈಗ ಅವರ ಮೇಲೆ ಮಾನಹಾನಿ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಜಾರಕಿಹೊಳಿ ಬ್ರದರ್ಸ್ ಈಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಏನಂತಂದರೆ ಇತ್ತೀಚೆಗೆ
ಕೆಲ ಹಿರಿಯ ವಕೀಲರನ್ನು ಕರೆದು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಮಾಧ್ಯಮಗಳಲ್ಲಿ ಬಂದಂಥ ವರದಿ ಮತ್ತು ಅವರು ಮಾತಾಡಿದಂಥ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಏನು ಇವೆ ಅವುಗಳನ್ನು ಏನಂತಂದರೆ ಹಿರಿಯ ವಕೀಲರ ಜೊತೆ ಸಮಾಲೋಚನೆ ನಡೆಸೋ ಮೂಲಕ ಏನಂತಂದರೆ 100 ಕೋಟಿ ರೂಪಾಯಿ ಏನಂತಂದರೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಏನಂತಂದರೆ ಇದಕ್ಕೆ ಏನು ಈಗಾಗಲೇ ಏನಂತಂದರೆ ಫೈಲ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 1 ವಾರದಲ್ಲಿ ಈ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಏನಂತಂದರೆ ಕೋರ್ಟ್ನಲ್ಲಿ ದಾಖಲು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂಥೇಳಿ ಈಗ ಮಾಹಿತಿ ಲಭ್ಯವಾಗಿರುವಂಥದ್ದು. ಜಗದೀಶ್, ಇತ್ತೀಚೆಗೆ ಏನಂತಂದರೆ ಭಾಳಷ್ಟು ಏನಂತಂದರೆ DCC ಬ್ಯಾಂಕ್ನಲ್ಲಿ ರಮೇಶ್ ಕತ್ತಿ ವರ್ಸಸ್ ಏನಂತಂದರೆ ಜಾರಕಿಹೊಳಿ ಸಹೋದರರು ಅನ್ನೋ ರೀತಿಯಲ್ಲಿ ಜಿದ್ದಾಜಿದ್ದಿ ನಡೆದಿತ್ತು. ಜೊತೆಗೆ ಅದರಲ್ಲಿ ಏನಂತಂದರೆ ಕತ್ತಿ ಬನ ಸೋಲನ್ನು ಒಪ್ಕೊಂಡ್ರೆ ಜಾರಕಿಹೊಳಿ ಬನ ಬಹುಮತವನ್ನು ಪಡೆಯುವ ಮೂಲಕ ಏನಂತಂದರೆ DCC ಬ್ಯಾಂಕ್ನ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಒಂದು ಸಂಘರ್ಷ, 2 ಕುಟುಂಬಗಳ ನಡುವಿನ ಸಂಘರ್ಷ ಇಲ್ಲಿಗೆ ಮುಗಿತ್ತು ಅನ್ನೋ ಒಂದು ಏನು ಭಾವಿಸಿದ್ರು ಬೆಳಗಾವಿ ಜಿಲ್ಲೆ ಜನ. ಮತ್ತೇನಂತಂದರೆ ಮತ್ತೊಂದು ಸಂಘರ್ಷಕ್ಕೆ ಈಗ ವೇದಿಕೆ ಸಿದ್ಧ ಆಗಿರುವಂಥದ್ದು. ರಮೇಶ್ ಕತ್ತಿಗೆ ಏನಂತಂದರೆ ಕಾನೂನಾತ್ಮಕವಾಗಿ ಏನಂತಂದರೆ ಅವರಿಗೆ ಪಾಠ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಜಾರಕಿಹೊಳಿ ಸಹೋದರರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ಶ್ರೀಕಾಂತ್.